ನೀವು ಅಡ್ವಾನ್ಸ್ ಆಗಿ ಫಾರ್ಮ್ 6 ಸಲ್ಲಿಸಬಹುದು. ಸೊ ನೀವು ಯಾವಾಗ 18 ವರ್ಷ ಆಗ್ತೀರಾ 1st ಏಪ್ರಿಲ್ ನಾವು ಎಲ್ಲ ಅಪ್ಲಿಕೇಶನ್ ಡಿಸ್ಕ್ಲೋಸ್ ಮಾಡಿ ನಿಮ್ಮ ಹೆಸರು ನಮ್ಮ ರೂಲಲ್ಲಿ ಸೇರ್ಪಡೆ ಮಾಡ್ತೀವಿ. ಸೊ ದಯಮಾಡಿ ಪ್ಲೀಸ್ ಯೂಸ್ ದ ವೋಟರ್ ಹೆಲ್ಪ್ ಲೈನ್ ಆಲ್ ಪರ್ಪಸ್ಗೆ ತಾವು ಯೂಸ್ ಮಾಡ್ಬೋದು. ಇನ್ನೊಂದು ಮುಖ್ಯ ಆ್ಯಪ್ ಇದೆ ಸಿ ವಿಜಿಲ್. ಅಂದರೆ ಈ MCC ವೈಲೇಷನ್ ಬಗ್ಗೆ ನೀವು ಕೂಡ ನಿಗಾ ವಹಿಸಬಹುದು. ಯಾವುದು ಕಡೆ ಯಾವುದು ಅವ್ಯವಹಾರ ನಡೀತಾ ಇದ್ರೆ ಕ್ಯಾಶ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಯುವ ಮತದಾರರಿದ್ದಾರೆ. ದೇಶದಲ್ಲಿ 1.84 ಕೋಟಿ. ಬೆಂಗಳೂರು ಉತ್ತರದಲ್ಲಿ ಅತಿ ಹೆಚ್ಚು 32 ಲಕ್ಷ ಮತದಾರರಿರೋದು. ಉಡುಪಿಯಲ್ಲಿ ಅತಿ ಕಡಿಮೆ 16 ಲಕ್ಷ ಮತದಾರರು ಇರೋದು. ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನಕ್ಕೆ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕದಲ್ಲಿ 5 ಕೋಟಿಗೂ ಹೆಚ್ಚು ಮತದಾರರು ಇರೋದು. ನಮಗೆ ತಾವು ಕೈ ಜೋಡಿಸಿ ನಿಮ್ಮ ಮುಖಾಂತರ ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇನೆ. ಇನ್ನೊಂದು ಮುಖ್ಯ ಆ್ಯಪ್ ಇದೆ ಸುವಿಧಾ ಆ್ಯಪ್. ಇದು ಕ್ಯಾಂಡಿಡೇಟ್ಸ್ಗೆ, ಈ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದು ಪರ್ಮಿಷನ್ ಬೇಕಾಗಿದ್ದರೆ ಇದು ಸುವಿಧಾ ಆ್ಯಪ್ ಮುಖಾಂತರ ಅವರು ಅದನ್ನು ಅರ್ಜಿಯನ್ನು ಸಲ್ಲಿಸಬೇಕು. ಅವರು ಅರ್ಜಿ ಸಲ್ಲಿಸಿದ ಮೇಲೆ ಯಾವ ಫಸ್ಟ್ ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ನಾವು ಫಸ್ಟ್ ಕ್ಲಿಯರ್ ಮಾಡ್ತೀವಿ. ಸೊ ಸಪೋಸ್ ಯಾವುದು ರ್ಯಾಲಿ ಪರ್ಮಿಷನ್ ಬೇಕು, ಪ್ರೊಸೆಷನ್ ಪರ್ಮಿಷನ್ ಬೇಕು, ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್, ಯಾವುದು ಪರ್ಮಿಷನ್ ಬೇಕಾಗಿದ್ದರೆ ಈ ಸುವಿಧಾ ಆ್ಯಪ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಿದರೆ ಯಾವ ಫಸ್ಟ್ ಅರ್ಜಿ ಹಾಕ್ತಾರೆ, ಯಾವುದು ಫಸ್ಟ್ ಗ್ರೌಂಡನ್ನು ಕೇಳ್ತಾರೆ ಅವರಿಗೆ ಫಸ್ಟ್ ಬರುತ್ತೆ ಆ್ಯಕ್ಚುಲಿ. ಸೊ ಆಲ್ ಅಪ್ಲಿಕೇಶನ್ ಫಾರ್ ಆಲ್ ಪರ್ಮಿಷನ್ ವಿಲ್ ಬಿ ರಿಸೀವ್ಡ್ ಥ್ರೂ ಸುವಿಧಾ ಆ್ಯಪ್ ಓನ್ಲಿ. ಆಫ್ಲೈನ್ ಯಾವುದು ಅರ್ಜಿಯನ್ನು ನಾವು ತಗೊಳ್ಳಲ್ಲ. ಸುವಿಧಾ ಆ್ಯಪ್ ಮುಖಾಂತರ ಅರ್ಜಿ ಸಲ್ಲಿಸಿದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅದನ್ನು ಮಾಡ್ತೀವಿ. ಸೊ ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ನಾಮಿನೇಷನ್, ಆನ್ಲೈನ್ ನಾಮಿನೇಷನ್ ಮತ್ತು ಡಿಪಾಸಿಟ್ ಕೂಡ ಅದ್ರ ಮುಖಾಂತರ ಮಾಡಬಹುದು. ಸೊ ಸುವಿಧಾ ಆ್ಯಪು ಕ್ಯಾಂಡಿಡೇಟ್ಸ್ ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗೋಸ್ಕರ ಇದೆ, ಅದನ್ನು ಕೂಡ ಅವರು ಬಳಸಬೇಕು. ಇನ್ನೊಂದು ನಮ್ಮ ECI ಆ್ಯಪ್ ಇದೆ ಸಕ್ಷಮ್ ಆ್ಯಪ್. ಯಾವುದು ಹಿರಿಯ ನಾಗರಿಕರಿಗೆ, ಮತದಾರರಿಗೆ ಮತ್ತು ದಿವ್ಯಾಂಗ ಮತದಾರರಿಗೆ ಯಾವುದು ಸೌಲಭ್ಯ ಬೇಕು ಪೋಲಿಂಗ್ ಸ್ಟೇಷನಲ್ಲಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಕರ್ನಾಟಕ ರಾಜ್ಯ ಚುನಾವಣಾದಲ್ಲೂ ಕೂಡ ಈಗ ಆಯೋಗದವರು ಈಗ ಸುದ್ದಿಗೋಷ್ಠಿಯನ್ನ ಮಾಡಿ ಕರ್ನಾಟಕದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ರಾಜ್ಯದಲ್ಲಿ ಎಷ್ಟು ಮತದಾರರಿದ್ದಾರೆ, ಏನಿದ್ದಾರೆ ಅನ್ನುವಂಥದ್ದನ್ನ. ಸೊ ಏನ್ ಡೀಟೇಲ್ಸ್ಗಳಿದೆ ಈಗ ರವೀಶ್? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ನಡೆದಿದೆ. ಈಗಾಗಲೇ ಒಂದು ಬಾರಿ ಆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಅಂದರೆ ಸೇವಾ ಮತದಾರರು ಕೂಡ ಸೇರಿ ಸುಮಾರು 5,42,00,000 ಚಿಲ್ಲರೆ ಆ ಒಂದು ಮತದಾರರು ಇರ್ತಕ್ಕಂಥದ್ದು. ಹಾಗಾಗಿ ಅಂದರೆ ಒಟ್ಟಾರೆಯಾಗಿ ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರು ಎಲ್ಲ ರೀತಿಯ ಒಂದು ಅಂಕಿಅಂಶಗಳನ್ನು ಕೂಡ ಒಂದು ಮುಖ್ಯ ಚುನಾವಣಾಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಯುವ ಮತದಾರರು ಅಂದರೆ 18ರಿಂದ 19 ವಯಸ್ಸಿನ ಒಳಗಿನ ಮತದಾರರೇನಿದ್ದಾರೆ ಅವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲೇ ಇದ್ದಾರೆ. ಪ್ರಮುಖವಾಗಿ 11 ಲಕ್ಷ ಚಿಲ್ಲರೆ ಅಂದರೆ 11,24,00,000 ಚಿಲ್ಲರೆ ಮತದಾರರು ಇದ್ದಾರೆ. ಜೊತೆಗೆ ಪ್ರತಿ ಬಾರಿಯಂತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಮತದಾರರು ಇರ್ತಾರೆ, 31 ಲಕ್ಷ ಚಿಲ್ಲರೆ ಇರ್ತಕ್ಕಂಥದ್ದು. ಅತಿ ಕಡಿಮೆ ಮತದಾರರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆ, ಅದರಲ್ಲಿ 15 ಲಕ್ಷ ಚಿಲ್ಲರೆ ಮತದಾರರು ಇದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲೂ ಕೂಡ 58,000 ಚಿಲ್ಲರೆ ಮತಗಟ್ಟೆಗಳನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರಗಳ ಅಂದರೆ 28 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ. ಕರ್ನಾಟಕದಲ್ಲೂ ಕೂಡ ದೇಶದಾದ್ಯಂತ ಈಗೇನು ಮುಖ್ಯ ಚುನಾವಣಾ ಆಯುಕ್ತರು ಘೋಷಣೆ ಮಾಡಿದ್ದಾರೆ ಎಲ್ಲ ರೂಲ್ಸ್ಗಳು ಕೂಡ ಅಪ್ಲೈ ಆಗುತ್ತೆ. ಜೊತೆಗೆ ಚೆಕ್ ಪೋಸ್ಟ್ಗಳನ್ನ ದೊಡ್ಡ ಮಟ್ಟದಲ್ಲಿ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಗಡಿ ಭಾಗಗಳು ಕೂಡ. ಯಾಕೆಂದರೆ ಈ ಬಾರಿ ಒಂದು ಮಾತನ್ನು ದೇಶದ ಮುಖ್ಯ ಚುನಾವಣಾ ಆಯುಕ್ತರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅಂದರೆ ನಿಮ್ಮಲ್ಲಿ ಏನಾದರೂ ಅಕ್ರಮ ನಡೀತಾ ಇದ್ರೆ ಒಂದು ಫೋಟೋವನ್ನು ಕ್ಲಿಕ್ ಮಾಡಿ ನಮ್ಗೆ ಕಳಿಸಿ 100 ನಿಮಿಷದಲ್ಲಿ ಅಲ್ಲಿ ನಮ್ಮ ತಂಡ ಬಂದು ಇರುತ್ತೆ, ಆ ಅಕ್ರಮವನ್ನು ಪತ್ತೆ ಹಚ್ಚುತ್ತೆ ಅನ್ನೋದು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ಮಾಡೆಲನ್ನು ಜಾರಿಗೆ ತರೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ವಿವರವನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಳೆದ ಬಾರಿಯಂತೆ 14 ಮಾಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಚುನಾವಣಾ ವಿಧಾನ ಏನಿದೆ ಅದು ಒಂದು ರೀತಿಯಲ್ಲಿ ಸಾಕಷ್ಟು ಕುತೂಹಲನ ಮೂಡಿಸುತ್ತೆ. ಜೊತೆಗೆ ಮೊದಲ 14 ಕ್ಷೇತ್ರಗಳ ಚುನಾವಣೆ ಏನಿದೆ ಅದು ಘಟಾನುಘಟಿಗಳ ಕ್ಷೇತ್ರಗಳೇ ಕೂಡ ಮೊದಲ ಹಂತದಲ್ಲಿ ಬಂದ್ಬಿಡುತ್ತೆ ದಕ್ಷಿಣ ಕರ್ನಾಟಕದಲ್ಲಿ. ಅಂದರೆ ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರು ಉತ್ತರ ಇರ್ಬೋದು,
ಈ ರೀತಿ ನಾವೊಂದು ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರಗಳು ಮೊದಲ ಹಂತದಲ್ಲೇ ಬರುತ್ತೆ. ಎರಡನೇ ಹಂತದಲ್ಲೂ ಕೂಡ ಪ್ರಮುಖವಾಗಿ ಈಶ್ವರಪ್ಪನವ್ರು ಏನಾದರೂ ಬಂಡಾಯದಿಂದ ನಾನು ಹಿಂದೆ ಸರಿಯೋದಿಲ್ಲ, ಸ್ಪರ್ಧೆ ಮಾಡ್ತೀನಿ ಅಂದರೆ ಶಿವಮೊಗ್ಗದಲ್ಲೂ ಕೂಡ ಆ ಒಂದು ಎರಡನೇ ಹಂತದ ಚುನಾವಣೆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸ್ಟಾರ್ ಆಗಿ ಅದರತ್ತ ಚಿತ್ತಾರಿಸೋದಕ್ಕೆ ನೆರವಾಗುತ್ತೆ. ಜೊತೆಗೆ ಹಾವೇರಿ ಬಸವರಾಜ ಬೊಮ್ಮಾಯಿ ಅವರ ಕಾರಣಕ್ಕೋಸ್ಕರವಾಗಿ ಮತ್ತೆ ಅಲ್ಲೂ ಕೂಡ ಈಶ್ವರಪ್ಪನವರ ಮಗನಿಗೆ ಕೈ ತಪ್ಪಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಕ್ಷೇತ್ರವು ಕೂಡ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸ್ಬೋದು. ಜೊತೆಗೆ ಬೆಳಗಾವಿ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಆ ಕ್ಷೇತ್ರವು ಕೂಡ ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ಇನ್ನುಳಿದಂತೆ ಉತ್ತರ ಕನ್ನಡವೂ ಕೂಡ ಎರಡನೇ ಹಂತದಲ್ಲಿ ಇದೆ. ಅಂದರೆ ಹಿಂದುತ್ವ ಪ್ರಯೋಗ ಅಲ್ಲಿ ಚೇಂಜ್ ಮಾಡ್ತಾರೆ ಬಿಜೆಪಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹಿಂದುತ್ವ ಬ್ರ್ಯಾಂಡ್ ಯಾವ್ದಾದ್ರು ಫೈರ್ ಬ್ರ್ಯಾಂಡ್ ಬಂದಂತಹ ಸಂದರ್ಭದಲ್ಲಿ ಆ ಕ್ಷೇತ್ರವು ಕೂಡ ಕುತೂಹಲ ಆಗುತ್ತೆ. ಹಾಗಾಗಿ 3 ರಿಂದ 4 ಕ್ಷೇತ್ರಗಳು ಎರಡನೇ ಹಂತದಲ್ಲಿ, ಮೊದಲ ಹಂತದಲ್ಲಿ 5 ರಿಂದ 6 ರಿಂದ 7 ಕ್ಷೇತ್ರಗಳು ಒಂದು ರೀತಿಯಲ್ಲಿ ಕುತೂಹಲವನ್ನು ಮೂಡಿಸುವಂಥದ್ದಿದೆ. ಒಟ್ಟಾರೆಯಾಗಿ ಕಳೆದ ಬಾರಿ ಪ್ಯಾಟರ್ನ್ ನಲ್ಲಿ ಈ ಬಾರಿ ಕೂಡ ಚುನಾವಣೆ ಮತದಾನ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು ಅರುಣ್. ಓಕೆ, ರಾಜಕೀಯ ದೃಷ್ಟಿಯಿಂದ ನೋಡೋದಾದ್ರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋದ್ರಿಂದ ಆ ಪಾಯಿಂಟ್ ಆಫ್ ವ್ಯೂಗೆ ಬರ್ತಾ ಇದ್ದೀನಿ. ಸೊ ರಾಜಕೀಯ ಪಕ್ಷಗಳಿಗೆ 2 ಹಂತಗಳ ಚುನಾವಣೆ ಹೇಗೆ ಸಹಾಯಕವಾಗುತ್ತೆ? ಬಹಳ ದೊಡ್ಡ ಸಹಾಯಕವಾಗುತ್ತಾ ಅಥವಾ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ರೀತಿಯಲ್ಲಿ ಆಗ್ಬಿಡುತ್ತಾ? ಇಲ್ಲಿ ಹೋಗಿ ಫೈಟ್ ಮಾಡುವಂಥವ್ರು ಆ ಕಡೆನೂ ಪ್ರಚಾರಕ್ಕೆ ಹೋಗೋಕ್ಕೆ ಅನುಕೂಲವಾಗುತ್ತಾ? ಹೇಗೆ ರವೀಶ್? ಅರುಣ್, ಪ್ರಮುಖವಾಗಿ ಪಕ್ಷಗಳ ದೃಷ್ಟಿಯಿಂದ ಮತ್ತೆ ರ್ಯಾಲಿಗಳ ದೃಷ್ಟಿಯಿಂದ ನೋಡೋದಾದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅನುಕೂಲನೇ. ಅದರಲ್ಲೂ ಕೂಡ ಮೋದಿಯವರ ರ್ಯಾಲಿಗಳನ್ನು ಪ್ಲಾನ್ ಮಾಡಿಕೊಂಡಂಥ ಪ್ರಕಾರದಲ್ಲಿ, ಯಾಕಂದರೆ ಕಳೆದ ಬಾರಿಯೂ ಕೂಡ ಮೋದಿಯವರು ಮೊದಲ ಹಂತಕ್ಕೆ ಕೊಟ್ಟಂಥ ಟೈಮ್ ಮತ್ತು ಎರಡನೇ ಹಂತಕ್ಕೆ ಕೊಟ್ಟಂಥ ಟೈಮ್ನೂ ಕೂಡ ನಾವು ಉದಾಹರಣೆಗೆ ನೋಡ್ಬೋದಾಗಿದೆ. ಹಾಗಾಗಿ ಸಮಾವೇಶಗಳು ಮತ್ತು ರ್ಯಾಲಿಯನ್ನು ನಡೆಸೋದಕ್ಕೂ ಕೂಡ ಅವಕಾಶಗಳು ಸಿಕ್ಕಂತಾಗುತ್ತೆ. ಇದು ರಾಜಕೀಯ ಪಕ್ಷಗಳಿಗೆ ಅನುಕೂಲ. ಆದರೆ ಅಭ್ಯರ್ಥಿಗಳ ಮಟ್ಟಿಗೆ ಎರಡನೇ ಹಂತದ ಅಭ್ಯರ್ಥಿಗಳಿಗೆ ಸ್ವಲ್ಪ ವೆಚ್ಚ ಜಾಸ್ತಿ ಆಗ್ಬೋದು. ಅಲ್ಲಿ ಬೇರೆ ಬೇರೆ ರೀತಿಯ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಇನ್ನೂ ಭಾಳಷ್ಟು ಟೈಮ್ ಇರೋ ಕಾರಣಕ್ಕೋಸ್ಕರವಾಗಿ ಮೊದಲ ಹಂತದ ಚುನಾವಣೆ ಮುಗಿದ ಬಳಿಕ ಎರಡನೇ ಹಂತದ ಟೈಮ್ ಇರೋದ್ರಿಂದ ಅದಕ್ಕೂ ಕೂಡ ನಾವು ಹಣವನ್ನು ಹೊಂದಿಸಬೇಕಾಗತ್ತೆ ಅನ್ನೋ ಗೋಳಾಡೋರು ಕೂಡ ಇದ್ದಾರೆ. ಆದರೆ ರಾಜಕೀಯ ಪಕ್ಷಗಳ ಸಮಾವೇಶ ಮತ್ತು ರ್ಯಾಲಿಗಳ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಜನರ ಬಳಿ ಇನ್ನೊಂದಷ್ಟು ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ವಾದವೂ ಇದೆ. ಅದು ಕಳೆದ ಬಾರಿ ಪ್ರಧಾನಿಯವರ ರ್ಯಾಲಿ ಸಮಾವೇಶದ ಸಂದರ್ಭದಲ್ಲೂ ಕೂಡ ಅದು ನಿರೂಪಿತ ಆಗಿತ್ತು. ಈಗಲೂ ಕೂಡ ಅದೇ ರೀತಿಯ ಪ್ಲಾನ್ ಅನ್ನ ರಾಜಕೀಯ ಪಕ್ಷಗಳು ಮಾಡ್ಕೊಳ್ಳೋರಿದ್ದಾರೆ. ಯಾರು? ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.